ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು, ಇದರ ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿರ್ತಾರೆ. ಇದರ ಜೊತೆಗೆ ಬೆಂಗಳೂರಿನಲ್ಲಿ ನಡೀತಾ ಇರುವ ಏರೋ ಇಂಡಿಯಾ 2025 ಏರ್ ಶೋನ ಇವತ್ತಿನ ವೈಶಿಷ್ಟ್ಯತೆಯ ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ. ಇದರ ಜೊತೆಗೆ ಮೈಸೂರಿನಿಂದ ನನ್ನ ಕಲೀಗ್ ನಾಗೇಂದ್ರ ಬಾಬು, ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಬಳಿಯಲ್ಲಾದ ರಾದ್ಧಾಂತ, ಅದರ ಸುತ್ತ ನಡೀತಿರುವ ರಾಜಕೀಯ ವಿಚಾರಗಳು, ಇದರ ಡೀಟೇಲ್ಸ್ ಅನ್ನ ನನ್ನ ಕಲೀಗ್ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ. ಹಾಗೆ ರ್ಯಾಪಿಡ್ ಸೂಸೈಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ್ ಅರವಿಂದ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಆಯಾ ಸುದ್ದಿ ಬಂದಾಗ ನಾಲ್ವರನ್ನ ಕೂಡ ಸಂಪರ್ಕಕ್ಕೆ ತೆಗೆದುಕೊಂಡು ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಮೊದಲ ಈ ಕ್ಷಣದ ಪ್ರಮುಖ ಸುದ್ದಿ ಕಡೆ ಗಮನ ಕೊಡೋಣ. ಪ್ರಯಾಣಿಕರನ್ನ ಸೆಳೆಯೋಕೆ BMRCL ಐಡಿಯಾ ಮಾಡಿದೆ. ಈ ಐಡಿಯಾ ನಿಜಕ್ಕೂ ಜನಸಾಮಾನ್ಯರಿಗೆ ಉಪಯೋಗ ಆಗೋ ಹಾಗೆ ಇದೆಯಾ ಅನ್ನೋದೇ ಇದೀಗ ಅನುಮಾನ. ಹಾಗೆ ಕೊಟ್ಟಂತ ಮಾಡಿ ಹೀಗೆ ಕಿತ್ಕೊಳ್ತಾ ಇದೆಯಾ BMRCL ಅನ್ನೋ ಅನುಮಾನ. ಟಿಕೆಟ್ ದರ ಏರಿಕೆ ವಿರುದ್ಧ ಇದೀಗ ಜನಾಕ್ರೋಶ ವ್ಯಕ್ತವಾಗ್ತಿರುವ ಬೆನ್ನಲ್ಲೇ BMRCL ಸದ್ಯಕ್ಕಿರುವ ಜನಾಕ್ರೋಶಕ್ಕೆ ತೇಪೆ ಹಚ್ಚೋ ಕಾರ್ಯಕ್ಕೆ ಮುಂದಾದಂತೆ ಕಾಣ್ತಾ ಇದೆ. ಟಿಕೆಟ್ನ ಡಬಲ್ ರೇಟ್ಗೆ ಮಾತ್ರ BMRCL ಬ್ರೇಕ್ ಹಾಕೋ ಪ್ರಯತ್ನ ಮಾಡ್ತಾ ಇದೆ. ಕನಿಷ್ಠ ದರ ಗರಿಷ್ಠ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮಿನಿಮಮ್ ಟಿಕೆಟ್ ಪ್ರೈಸ್ 10 ರೂಪಾಯಿ ಯಥಾವತ್ತಾಗಿರುತ್ತೆ. ಮ್ಯಾಕ್ಸಿಮಮ್ ಗರಿಷ್ಠ ದರ 90 ರೂಪಾಯಿ, ಅದು ಕೂಡ ಯಥಾವತ್ತಾಗಿರುತ್ತೆ. ಈ ದರದಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ. 600 ಮ್ಯಾಟ್ರಿಕ್ಸ್ ಪ್ರಕರಣಗಳಲ್ಲಿ 70ರಿಂದ 100% ಹೆಚ್ಚಳ ಆಗಿದೆ. ಸ್ಟೇಜ್ಗಳ ನಡುವೆ ಆಗಿರೋ ದರ ಹೆಚ್ಚಳ ಮಾತ್ರ ಪರಿಷ್ಕರಣೆ ಮಾಡುವ ಪ್ರಯತ್ನವನ್ನ ಮಾಡ್ತದೆ. ಅಲ್ಲಿಗೆ ಕೊಟ್ಟಂಗ ಮಾಡಿ ಕಿತ್ಕೊಳ್ಳೋ ಪ್ರಯತ್ನವನ್ನ BMRCL ಮಾಡ್ತಾ ಇದೆ ಅನ್ನೋದಂತೂ ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇದೆ. ನಮ್ಮ DCM, ನಮ್ಮ ಡಿಪ್ಟಿ ಚೀಫ್ ಮಿನಿಸ್ಟರ್ಸ್ ಅವರು ಸಹ ಇದರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ ತಕ್ಷಣ ನಾವು ಅದೆಲ್ಲ ರೆಪ್ರೆಸೆಂಟೇಷನ್ಸ್ ಅವರು ನಮಗೆ ಸಹ ಹೇಳಿದರು, ಇದು ಏನಾದರೂ ಎನಾಮಲೀಸ್ ಇದ್ದರೆ ಕರೆಕ್ಷನ್ ಮಾಡಿ ಅಂತ ಹೇಳಿ ನೋಡ್ಕೊಳ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನಾವು ಡೀಟೇಲ್ ವಿಚಾರಣವಾಗಿ ಇವತ್ತು 2 ದಿವಸದಿಂದ, ಅಂದರೆ ನಿನ್ನೆ ರಾತ್ರಿಯಿಂದ ನಾವೊಂದು ಸೆಕ್ರೆಟರಿ ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ದೇವೆ. ಅಂದರೆ ಆಲ್ಮೋಸ್ಟ್ ಲೈಕ್ ಬೋರ್ಡ್ ಮೀಟಿಂಗ್ ಮಾಡಿದ್ದೇವೆ. ಇವತ್ತು ಬೆಳಿಗ್ಗೆ ಸಹ ನಾವು ಬೋರ್ಡ್ ಮೀಟಿಂಗ್ ಮಾಡಿಬಿಟ್ಟು ನಾವೊಂದು 2-3 ನಿರ್ಧಾರ ತಗೊಂಡು ಮಾಡಿದ್ದೇವೆ. ಫಸ್ಟ್ ಆಫ್ ಆಲ್ ತಮಗೆ ಗಮನ ತರಲಿಕ್ಕೆ ಇಷ್ಟೇ, ಫೇರ್ ಫಿಕ್ಸೇಷನ್ ರೆಕಮೆಂಡೇಷನ್ಸ್ ಆರ್ ನಾವು ಬೈಂಡಿಂಗ್ ಆನ್ ದ ಮೆಟ್ರೋ. ಯಾಕಂತ ಹೇಳಿದರೆ ಸೆಕ್ಷನ್ 37 ಆಫ್ ದ ಮೆಟ್ರೋ ರೈಲ್ ಆ್ಯಕ್ಟ್ ಪ್ರಕಾರ ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಷನ್ ಬರ್ತದೆ. ಆ ಫೇರ್ ಫಿಕ್ಸೇಷನ್ ರೆಕಮೆಂಡೇಷನ್ಸ್ನಲ್ಲಿ ನಾವು ನೋಡಿದ ಪ್ರಕಾರ ದೇ ಹ್ಯಾವ್ ಗಿವನ್ ಅಸ್ ದ ಮೆಥಡಾಲಜಿ ಆನ್ ದ ಬೇಸ್ ಆಫ್ ವಿಚ್ ವಿ ಮೇಕ್ ದ ಫೇರ್ ಮ್ಯಾಟ್ರಿಕ್ಸ್. ಇದನ್ನು ಕರೆಕ್ಟಾಗಿ ನಾವು ಡೀಟೇಲ್ಸ್ ನೋಡಿಕೊಂಡು ಈ ಎಲ್ಲ ಎನಾಮಲೀಸ್ ಅಥವಾ ನಾಟ್ ಎನಾಮಲೀಸ್ ಹೇಳ್ತೇವೆ, ವಿ ಕುಡ್ ಮೇಕ್ ಸಮ್ ಕೈಂಡ್ ಆಫ್ ಅ ಕರೆಕ್ಷನ್ ಇನ್ ದ ಫೇರ್ಸ್. ಕ್ಯಾಲಿಬ್ರೇಷನ್ ಏನೆಲ್ಲ ಎಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ನಾವು ಮಾಡಿಕೊಂಡು ವಿ ಹ್ಯಾವ್ ಬಿನ್ ಏಬಲ್ ಟು ಫೈಂಡ್ ಫೇರ್ ಇನ್ಕ್ರೀಸ್. ಸಾಕಷ್ಟು ಜನರು ಫೇರ್ ಇನ್ಕ್ರೀಸ್ ಭಾಳ ವಿಪರೀತ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ರು. ಸೊ ಇದರ ಬಗ್ಗೆ ನಾವು ಪರಿಶೀಲನೆ ಮಾಡಿಬಿಟ್ಟು ಇದರ ಬಗ್ಗೆ ತಾಂಡ ರಚಿಸಿ ನಮ್ಮ ಇಂಟರ್ನಲ್ಲಿ ಡೀಟೇಲ್ಸ್ ಎಲ್ಲ ಪಡ್ಕೊಂಡು ಬಿಟ್ಟಿದ್ದೇವೆ. ಬೋರ್ಡ್ ಅವರು, ನಮ್ಮ ಚೇರ್ಮನ್ ಮತ್ತು ಎಲ್ಲ ಸದಸ್ಯರು ಅವರು ಇದರ ಬಗ್ಗೆ ದೀರ್ಘವಾಗಿ 2 ದಿವಸದಿಂದ ಚರ್ಚೆ ಮಾಡಿದ್ದಾರೆ, ನಿನ್ನೆ ರಾತ್ರಿ ಮತ್ತು ಇವತ್ತು. ಅದರ ಬಗ್ಗೆ ಒಂದು ಫಾರ್ಮುಲಾ ತಗೊಂಡ್ಬಿಟ್ಟು ಇದನ್ನು ಹೇಗೆ ನಾವು ಕಡಿಮೆ ಮಾಡಿಸ್ಲಿಕ್ಕೆ ಆಗ್ತದೆ, ಅದು ವೆರೆವರ್ ದೋಸ್ ಕೇಸ್ ಈ ಸಂದರ್ಭ ಎಲ್ಲೆಲ್ಲಿ ಇದೆ, ಫೇರ್ ಫಿಕ್ಸೇಷನ್ ಕಮಿಟಿ ಏನು ರೆಕಮೆಂಡೇಶನ್ ಇದೆ ಅದರ ಅನುಗುಣವಾಗಿ ಮಾತ್ರ, ಅದರೊಳಗೆ ಮಾತ್ರ ಮಾಡಲಿಕ್ಕೆ ಆಗ್ತದೆ. ಅದರ ಆಧಾರದ ಮೇಲೆ ಭಾಳಷ್ಟು ಜಾಗದಲ್ಲಿ ನಾವು ಕನಿಷ್ಠ ಒಂದು 30% ತನಕ ನಾವು ಕಡಿಮೆ ಮಾಡಿಸ್ಬೋದು ಅಂತ ಹೇಳಿಬಿಟ್ಟು 20ರಿಂದ 30 ಆ ಥರ ಡಿಫ್ರೆಂಟ್ ರೇಂಜಸ್ನಲ್ಲಿ ಈ ದರ ಕಡಿಮೆ ಮಾಡ್ಬೋದು ಅಂತ ಹೇಳಿ ನಾವು ಪ್ರಯತ್ನ ಪಟ್ಟಿದ್ದೇವೆ. ಸೊ ಅದು ನಾವು ಕನಿಷ್ಠ ನಮ್ಮ ಪ್ರಕಾರ 2 ಲಕ್ಷ, ನಮ್ಮ 30% ಆಫ್ ಅವರ್ ಪ್ಯಾಸೆಂಜರ್ಸ್, more than around 2.5 lakh passengers will find there will be a reduction in one stage, in some reduction. Fare increase. So details ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಜನಸಾಮಾನ್ಯರು ಅದರಲ್ಲೂ ವಿಶೇಷವಾಗಿ ಮೆಟ್ರೋ ಪ್ರಯಾಣಿಕರು ಈ ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ಬೇಕಾಗಿಲ್ಲ ಅವರಿಗೆ. ತಾವು ಪಾಕೆಟ್ ಇಂದ ತೆಗೆದು ಕೊಡುವ ದುಡ್ಡಿನಲ್ಲಿ ಕಡಿಮೆ ಆಗಲಿ ಅನ್ನೋದಷ್ಟೇ ಅವರ ಬೇಡಿಕೆ, ನಿರೀಕ್ಷೆ. ಆದರೆ ಜನರನ್ನೇ ಕಣ್ಮರೆಸಿ ಕಮ್ಮಿ ಮಾಡ್ದಂಗ ಮಾಡಿ ಮತ್ತಷ್ಟು ದುಡ್ಡನ್ನ ಜನರಿಂದಲೇ ಪಡೆಯೋ ಪ್ರಯತ್ನವ BMRCLನದ್ದು? ಬಹಳಷ್ಟು ನಿರೀಕ್ಷೆ ಇತ್ತು. ಇವತ್ತು BMRCL ಪ್ರೆಸ್ ಮೀಟ್ ಅನ್ನ ಕರೆದಿತ್ತು. ಅಂದ್ರೆ ಸುದ್ದಿಗೋಷ್ಠಿಯಲ್ಲಿ ಏನೋ ಬದಲಾವಣೆ ಮಾಡ್ಬಿಡ್ತಾರೆ, ದರ ಇಳಿಕೆ ಮಾಡ್ಬಿಡ್ತಾರೆ ಅನ್ನೋಂತ ಬಹಳ ನಿರೀಕ್ಷೆಯನ್ನ ಜನರು ಇಟ್ಕೊಂಡಿದ್ರು. ಆದ್ರೆ
ಯಾವುದೇ ರೀತಿಯಾದಂತ ಬದಲಾವಣೆ ಇಲ್ಲ ಖಂಡಿತವಾಗ್ಲು. BMTC ಇಲ್ಲಾದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಹಿಂದೆ ಎಷ್ಟು ರೂಪಾಯಿ ಇತ್ತು, ಈಗ ಎಷ್ಟು ರೂಪಾಯಿ ದರ ಹೆಚ್ಚಳ ಮಾಡಿದೆ ಅನ್ನೋಂಥದ್ದು. ಆದ್ರೆ BMRCL ಅಂದ್ರೆ ನಮ್ಮ ಮೆಟ್ರೋದಲ್ಲಿ ಆ ರೀತಿಯಾದಂತ ಯಾವುದೇ ಬದಲಾವಣೆ ಅನ್ನೋದು ಕೂಡ ತೋರಿಸಿಲ್ಲ, ಮತ್ತು ಸ್ಟೇಜ್ ಇಂದ ಸ್ಟೇಜ್ಗೆ ಎಷ್ಟು ರೂಪಾಯಿ ಅನ್ನುವಂಥದ್ದನ್ನು ಕೂಡ ತೋರಿಸಿಲ್ಲ. ಒಂದಂತೂ ಸತ್ಯ, ಸೊ ದರ ಹೆಚ್ಚಳ ಏನ್ ಮಾಡಿತ್ತು ಅಂದ್ರೆ ಮಿನಿಮಮ್ 60 ರೂಪಾಯಿ ಇತ್ತು, ಈಗ ಅದನ್ನ 90 ರೂಪಾಯಿವರೆಗೂ ಹೆಚ್ಚಳ ಮಾಡಿದೆ. ಸೊ ಈವರೆಗೂ ಆಗಿರ್ತಕ್ಕಂಥ ದರ ಹೆಚ್ಚಳದಲ್ಲಿ 1 ರೂಪಾಯಿಯನ್ನು ಕೂಡ ಕಡಿಮೆ ಮಾಡಿಲ್ಲ. ಆದ್ರೆ ಸ್ಟೇಜ್ ಬೈ ಸ್ಟೇಜ್ ಅಂದ್ರೆ ನಮ್ಮ ಮೆಟ್ರೋದಲ್ಲಿ 70 ಮೆಟ್ರೋ ನಿಲ್ದಾಣಗಳಿದ್ದಾವೆ. ಅದು ಹಸಿರು ಮಾರ್ಗ ಆಗಿರ್ಬೋದು ಅಥವಾ ನೇರಳೆ ಮಾರ್ಗ ಆಗಿರ್ಬೋದು. ಈ ಮಾರ್ಗಗಳಲ್ಲಿ ಕನಿಷ್ಠ 10 ರೂಪಾಯಿ, ಗರಿಷ್ಠ 90 ರೂಪಾಯಿ ಏನ್ ದರ ಇತ್ತು ಅದು ಅಷ್ಟೇ ರೂಪಾಯಿ ಇದೆ. ಆದ್ರೆ ಸ್ಟೇಜ್ ಇಂದ ಸ್ಟೇಜ್ ಅಂದ್ರೆ ಈಗೆಲ್ಲ ಉದಾಹರಣೆ ಲಾಲ್ಬಾಗ್ ಇಂದ ನಾನು ಮೆಜೆಸ್ಟಿಕ್ ಇಳಿತೀನಿ, ಆ ಮೆಜೆಸ್ಟಿಕ್ ಹೋಗೋವರೆಗೂ 3-4 ನಿಲ್ದಾಣಗಳು ಬರ್ತವೆ. ಅಲ್ಲಿ ದರ ಹೆಚ್ಚಳ ಮಾಡಿದ್ರು ಅಂದ್ರೆ ಕನಿಷ್ಠ 100% ಗಿಂತ ಹೆಚ್ಚಳ ಅಂದ್ರೆ 20 ರೂಪಾಯಿ ದರ ಏನಿತ್ತು ಮೊದಲು ಅದು 40 ರೂಪಾಯಿ ಆಗಿದ್ರೆ ಆ ದರವನ್ನ ಮಾತ್ರ ಕಡಿಮೆ ಮಾಡುವಂತದ್ದು. ಅಂದ್ರೆ 100%, ಮೋರ್ ದೆನ್ 100%, 100ಕ್ಕಿಂತ ಹೆಚ್ಚು ದರ ಆಗಿದ್ರೆ ಅದನ್ನ ಪರಿಷ್ಕರಣೆ ಮಾಡ್ತಾರೆ, 30% ಕಡಿಮೆ ಮಾಡ್ತಾರೆ. ಅಂದ್ರೆ ಈಗ ಉದಾಹರಣೆಗೆ 20 ರೂಪಾಯಿ ಇದ್ದಿದ್ದನ್ನ 40 ರೂಪಾಯಿ ಏನಾಗಿತ್ತು ಅದನ್ನ 32 ರೂಪಾಯಿಯೋ 35 ರೂಪಾಯಿ ಈ ರೀತಿಯಾಗಿ ಮಾಡ್ತಾರೆ. ಸೊ ಹೀಗಾಗಿ ಈ ಒಂದು ಸ್ಟೇಜ್ ನಲ್ಲಿ ಹೆಚ್ಚಳ ಆಗಿರೋದ್ರ ಬಗ್ಗೆ ಬಹಳಷ್ಟು ದೂರುಗಳು ಬಂದಿತ್ತು. ಅಂದ್ರೆ 600ಕ್ಕೂ ಹೆಚ್ಚು ದೂರುಗಳು ಸಾರ್ವಜನಿಕರಿಂದ ಏನ್ ಬಂದಿತ್ತು, ಆ ದೂರುಗಳನ್ನ ಮಾತ್ರ ಪರಿಶೀಲನೆ ಮಾಡಿ ಆ ದರವನ್ನ ಕಡಿಮೆ ಮಾಡ್ಲಿಕ್ಕೆ ಮಾತ್ರ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಒಂದ್ ಕಡೆ ಕೊಟ್ಟಂತೆ ಮಾಡಿ ಇನ್ನೊಂದ್ ಕಡೆ ಕಿತ್ಕೊಳ್ಳುವಂತ ಕೆಲಸವನ್ನ ಈಗ BMRCL ಮಾಡ್ತಾ ಇರ್ತಕ್ಕಂಥದ್ದು. ಕೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಅಥವಾ ಮತ್ತೊಂದನ್ನ ಹೆಚ್ಚಳ ಮಾಡ್ತಾ ಇದ್ದೀವಿ ಮತ್ತು ಏನು ಈ ಸ್ಟಾಫ್ ಗಳನ್ನ ಜಾಸ್ತಿ ಮಾಡ್ತಾ ಇದ್ದೀವಿ. ಈ ಮೂಲಕ ಮೂಲಭೂತ ಸೌಕರ್ಯಗಳನ್ನ ಕೊಡೋ ಮೂಲಕ ಸಾರ್ವಜನಿಕರಿಗೆ ಮತ್ತೆ ಅಮೌಂಟ್ ಏನ್ ಸೇವೆ ಇದೆ ಆ ಸೇವೆಯನ್ನು ಕೊಡ್ತೀವಿ ಅನ್ನೋ ಮಾತನ್ನ ಈಗ BMRCL ನ MD ಮಹೇಶ್ವರ್ ರಾವ್ ತಿಳಿಸಿದ್ದಾರೆ. ಒಟ್ಟಾರೆ ಸಾರಾಂಶ ಇಷ್ಟೇ, ನಾವು ದರ ಕಡಿಮೆ ಮಾಡೋದಿಲ್ಲ, ಇರ್ತಕ್ಕಂಥ ಸ್ಟೇಜ್ಗಳ ನಡುವೆ ಆಗಿರ್ತಕ್ಕಂಥ ವ್ಯತ್ಯಾಸಗಳನ್ನ ಅಮೌಂಟ್ ಅನ್ನ ಮಾತ್ರ ಕಡಿಮೆ ಮಾಡ್ತೀವಿ ಅನ್ನೋದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ನಾಳೆ ಬೆಳಗ್ಗೆಯಿಂದನೇ ಈ ಒಂದು ಸ್ಟೇಜ್ಗಳ ನಡುವೆ ಆಗಿರ್ತಕ್ಕಂಥ ವ್ಯತ್ಯಾಸಗಳೇನಿದೆ ಅದನ್ನ ಜಾರಿ ಮಾಡ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಸಾಮಾನ್ಯವಾಗಿ ವರ್ಕಿಂಗ್ ಡೇಗಳಲ್ಲಿ ಅದರಲ್ಲೂ ಪೀಕ್ ಅವರ್ಗಳಲ್ಲಿ ತುಂಬಿ ತುಳುಕ್ತಾ ಇದ್ದ ಮೆಟ್ರೋ ಇದೀಗ ಖಾಲಿ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಮೆಟ್ರೋವನ್ನ ಮರೆತು ಬಿಡ್ಲಿಕ್ಕೆ ಸಿದ್ಧವಾಗ್ತಿದ್ದಾರೆ ಮೆಟ್ರೋ ಪ್ರಯಾಣಿಕರು. BMRCL ಅನ್ನ ಬಿಟ್ಟು BMTC ಮೊರೆ ಹೋಗ್ತಿದ್ದಾರೆ ಬೆಂಗಳೂರಿನ ಪ್ರಯಾಣಿಕರು. ಬೆಂಗಳೂರಿನಲ್ಲಿ ಮೆಟ್ರೋದಿಂದ ಸಾರ್ವಜನಿಕರು ಅಂತರವನ್ನ ಕಾಪಾಡಿಕೊಳ್ತಿದ್ದಾರೆ. ನಮ್ಮ ಮೆಟ್ರೋ ಬಿಟ್ಟು BMTC ಬಸ್ ಏರ್ತಾ ಇದ್ದಾರೆ ಪ್ರಯಾಣಿಕರು. ಎನಿವೆ ಮಹಿಳೆಯರಿಗೆ ಫ್ರೀ ಪ್ರಯಾಣ ಇದ್ದೇ ಇದೆ. ಪುರುಷರು ಆ BMTC ಹಾಗೆ BMRCL ನ ರೇಟ್ ಕಂಪೇರ್ ಮಾಡಿ, BMRCL ಅಂದ್ರೆ ನಮ್ಮ ಮೆಟ್ರೋಕ್ಕಿಂತ BMTC ಬಸ್ಗಳಲ್ಲೇನೆ ಕಡಿಮೆ ದರ ಅನ್ನೋದನ್ನ ಮನಗಂಡು ಇದೀಗ ಬಸ್ಗಳಲ್ಲಿ ಪ್ರಯಾಣ ಮಾಡೋ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸಹಜವಾಗಿ ಇರ್ತಾ ಇದ್ದ ಪ್ರಯಾಣಿಕರ ಸಂಖ್ಯೆಯಲ್ಲಿ 5% ಪ್ರಯಾಣಿಕರು ಇದೀಗ ಮೆಟ್ರೋದಲ್ಲಿ ಸಂಚಾರ ಮಾಡೋದನ್ನ ಬಂದ್ ಮಾಡಿದ್ದಾರೆ. ದರ ಏರಿಕೆಗೂ ಮುಂಚೆ ಬರೋಬ್ಬರಿ 8.7 ಲಕ್ಷ ಜನ ಮೆಟ್ರೋದಲ್ಲಿ ಸಂಚಾರ ಮಾಡ್ತಾ ಇದ್ರು. ಮೆಟ್ರೋ ಟಿಕೆಟ್ ದರ ಏರಿಕೆ ನಂತರದಲ್ಲಿ ದಿಢೀರಂತ ಸರಿಸುಮಾರು 50,000ಕ್ಕೂ ಅಧಿಕ ಮಂದಿ ಮೆಟ್ರೋ ಪ್ರಯಾಣವನ್ನ ಬದಲಾಯಿಸಿ ಬಸ್ನಲ್ಲಿ ಓಡಾಟವನ್ನ ಶುರು ಮಾಡಿದ್ದಾರೆ. ಕೆಲವರು ಸ್ವಂತ ವಾಹನವೇ ಬೆಸ್ಟ್ ಅಂತ ಕೂಡ ಸ್ವಂತ ವಾಹನದಲ್ಲಿ ಕಚೇರಿಗಳಿಗೆ ಅಥವಾ ತೆರಳಬೇಕಾದ ಕೆಲಸಕ್ಕೆ ಜಾಗಕ್ಕೆ ತೆರಳುತ್ತಾ ಇರೋದು ಕಂಡು ಬರ್ತಾ ಇದೆ. BMTC ಸಂಚಾರ ಬರೋಬ್ಬರಿ 1 ಲಕ್ಷಕ್ಕಿಂತ ಹೆಚ್ಚು ಏರಿಕೆಯನ್ನ ಕಂಡಿದೆ. ಇದೆಲ್ಲ ಗಮನಿಸ್ತಾ ಇದ್ರೆ BMRCL ಅರ್ಥಾತ್ ನಮ್ಮ ಮೆಟ್ರೋದಲ್ಲಿ ದರ ಇಳಿಕೆ ಆಗದೆ ಹೋದ್ರೆ ಮತ್ತಷ್ಟು ಹೊರೆ BMRCLಗೆ ಬಿದ್ದರೂ ಕೂಡ ಪ್ರಯಾಣಿಕರ ಕೊರತೆಯನ್ನ ನಮ್ಮ ಮೆಟ್ರೋ ಎದುರಿಸುವಂತಾದ್ರೂ ಕೂಡ ಅಚ್ಚರಿ ಇಲ್ಲ. ಇವಾಗ ಏರ್ ಶೋ ಹೋಗಿರ್ತಾರೆ, ಇಲ್ಲ ಇನ್ವೆಸ್ಟ್ ಕರ್ನಾಟಕ ಹೋಗಿರ್ತಾರೆ. ಸೊ ಹಾಗಾಗಿ ನಾವು ಇದನ್ನ ಅನಾಲಿಸಿಸ್ ಮಾಡೋದು ನಾವು ಬರೀ ಒಂದ್ ದಿವಸಕ್ಕೆ ಕಂಪೇರ್ ಮಾಡ್ಕೊಂಡು ನಾವು ಅನಾಲಿಸಿಸ್ ಮಾಡೋಕ್ಕಾಗಲ್ಲ. ಅನಾಲಿಸಿಸ್ ನಿಜವಾಗ್ಲೂ ಆಗ್ಬೇಕು ಅಂದ್ರೆ ಇದಕ್ಕೆ ಸುಮಾರು ಡಾಟಾಗಳು ಕಲೆಕ್ಟ್ ಮಾಡಬೇಕಾಗುತ್ತೆ. ಸುಮಾರು ಒಂದು ತಿಂಗಳು ಇಲ್ಲ ಒಂದೂವರೆ ತಿಂಗಳ ಮೇಲೆ ಆಮೇಲೆ ನಮ್ಗೆ ಅದು ಕರೆಕ್ಟ್ ಆಗಿ ಎಫೆಕ್ಟಿವ್ ಗೊತ್ತಾಗೋದು ಅವಾಗಲಿದೆ. ಇವಾಗ ಏರ್ ಶೋ ಹೋಗಿರ್ತಾರೆ, ಇಲ್ಲ ಇನ್ವೆಸ್ಟ್ ಕರ್ನಾಟಕ ಹೋಗಿರ್ತಾರೆ. ಸೊ ಹಾಗಾಗಿ ನಾವು ಇದನ್ನ ಅನಾಲಿಸಿಸ್ ಮಾಡೋದು ನಾವು ಬರೀ ಒಂದ್ ದಿವಸಕ್ಕೆ ಕಂಪೇರ್ ಮಾಡ್ಕೊಂಡು ನಾವು ಅನಾಲಿಸಿಸ್ ಮಾಡೋಕ್ಕಾಗಲ್ಲ. ಅನಾಲಿಸಿಸ್ ನಿಜವಾಗ್ಲೂ ಇನ್ನು BMRCL ನ ದರ ಏರಿಕೆಯಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಇಲ್ಲ ಅಂತಲೇ ಜನರ ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ಕ್ರಮ ಕೈಗೊಳ್ಳುವ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ.
ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರಯತ್ನ ಊರು ಕೊಳ್ಳೆ ಹೊಡೆದ ನಂತರದಲ್ಲಿ ಕೋಟೆ ಬಾಗಿಲು ಹಾಕಿದ್ರು ಅನ್ನೋ ರೀತಿಯಲ್ಲಿದೆ. 46% ದರ ಏರಿಕೆ ಮಾಡಿದ ನಂತರ ಮುಖ್ಯಮಂತ್ರಿಗಳು ಪತ್ರವನ್ನ ಬರೆದಿದ್ದಾರೆ. ಬಿಎಂಆರ್ಸಿಎಲ್ನ ಮುಖ್ಯಸ್ಥರಿಗೆ ಪ್ರಯಾಣಿಕರ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಿ, ದರ ಕಡಿಮೆ ಮಾಡಿ ಅಂತ ಹೇಳಿ ಬಿಎಂಆರ್ಸಿಎಲ್ ಎಂಡಿಗೆ ಮುಖ್ಯಮಂತ್ರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಮುಖ್ಯಮಂತ್ರಿಗಳಿಗೆ ಪತ್ರ ಮುಖ್ಯಮಂತ್ರಿ ತಾವು ಬರೆದಿರುವ ಪತ್ರವನ್ನ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಕೂಡ. ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ, ಗಮನಿಸಿ. ವಿ ಡೋಂಟ್ ಹ್ಯಾವ್ ಎನಿ ರೋಲ್. ಕರ್ನಾಟಕ ಸರ್ಕಾರ ಆಗಲಿ ನನಗಾಗಲಿ ಯಾವ ಫೈಲು ಬರೋದಿಲ್ಲ, ನನಗೆ ಯಾವುದು ರೋಲ್ ಇಲ್ಲ. ಜನದ್ದು ಬಯಕೆ ಇತ್ತು, ಅದನ್ನ ಮುಖ್ಯಮಂತ್ರಿಗಳು ಗಮನಿಸಿ ತಿಳಿಸಿದ್ದಾರೆ. ಅವರು ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಕಾಮನ್ ಮ್ಯಾನ್, ಬೆಸ್ಟ್ ಇಂಟ್ರೆಸ್ಟ್ ಆಫ್ ಬಿಎಂಆರ್ಸಿಎಲ್ ಏನ್ ಡಿಸಿಷನ್ ತಗೊಳ್ತಾರೋ ತಗೊಳ್ಳಿ. ಅದಕ್ಕೊಂದು ಸಪರೇಟ್ ಕಮಿಟಿ ಇದೆ, ಅದಕ್ಕೊಬ್ರು ಜಡ್ಜ್ ನೇಮಕ ಮಾಡಿರ್ತಾರೆ. ನಾವು ಗೌರ್ಮೆಂಟ್ ನಮ್ಮ ಅಭಿಪ್ರಾಯ ತಿಳಿಸ್ತೀವಿ ಅಷ್ಟೇ. ವಿ ಡೋಂಟ್ ಹ್ಯಾವ್ ಎನಿ ರೋಲ್. ಕರ್ನಾಟಕ ಸರ್ಕಾರ ಆಗಲಿ ನನಗಾಗಲಿ ಯಾವ ಫೈಲು ಬರೋದಿಲ್ಲ, ನನಗೆ ಯಾವುದು ರೋಲ್ ಇಲ್ಲ. ಜನದ್ದು ಬಯಕೆ ಇತ್ತು,